ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ DJI OM 4 ಗಿಂಬಲ್ನ ಅನ್ಬಾಕ್ಸಿಂಗ್ ಮಾಡ್ತಾ ಹಾಗೆ ಇದರ ಫೀಚರ್ಸ್ ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಕ್ರಿಯೇಟ್ ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ಅಂತ ಬ್ರ್ಯಾಂಡಿಂಗ್ ನೋಡ್ಬೋದು. ಈ ಒಂದು ಮ್ಯಾಗ್ನೆಟಿಕ್ ಹೋಲ್ಡರ್ ಫೀಚರ್ಸ್ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋದಾದರೆ ಮ್ಯಾಗ್ನೆಟಿಕ್ ಕ್ಲಿಪ್ ಅಥವಾ ಹೋಲ್ಡರ್, ಒಂದು ಸ್ಮಾಲ್ ಟ್ರೈಪಾಡ್ ಇದೆ, ಗಿಂಬಲ್ ನೋಡಿ ಸ್ಟೈಲಿಶ್ ಆಗಿ ಒಂದು ಪ್ರೀಮಿಯಂ ಲುಕ್ಕಲ್ಲಿದೆ. ಹಾಗೆ ನೀವು ಕೈಯಲ್ಲಿ ಇಟ್ಕೊಂಡಾಗ ಆ ಗ್ರಿಪ್ ನಿಮಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಮುಖ್ಯವಾಗಿ ಇದು ಲೈಟ್ ವೇಟ್ ಆಗಿದೆ, ಹಾಗಾಗಿ ನೀವು ಜಾಸ್ತಿ ಹೊತ್ತು ಇದನ್ನು ಆಪ್ರೇಟ್ ಮಾಡಿದ್ರೂ ಕೂಡ ನಿಮಗೆ ಸ್ಟ್ರೈನ್ ಅನಿಸೋದಿಲ್ಲ. ಕಂಪನಿ ಕ್ಲೈಮ್ ಮಾಡಿರೋ ಪ್ರಕಾರ ಇದರ ಬ್ಯಾಟ್ರಿ ಬ್ಯಾಕಪ್ 15 hours. ನೆಕ್ಸ್ಟ್ ಬಾಕ್ಸಲ್ಲಿ ಟೈಪ್ ಸಿ ಕೇಬಲ್ ಇದೆ, ಗಿಂಬಲ್ನ ಚಾರ್ಜ್ ಮಾಡ್ಕೊಬೋದು. ಹಾಗೆ ಗಿಂಬಲ್ನ ನೀವು ಒಂದು ಪವರ್ ಬ್ಯಾಕಪ್ ಥರ ಕೂಡ ಯೂಸ್ ಮಾಡ್ಬೋದು. ಗಿಂಬಲ್ನಿಂದ ಮೊಬೈಲ್ನ ಚಾರ್ಜ್ ಮಾಡ್ಕೋಬಹುದು. ಒಂದು ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ, ಹಾಗೆ ಒಂದು ಪೌಚ್ ಇದೆ. ಗಿಂಬಲ್ ಹೊರಗಡೆ ಕ್ಯಾರಿ ಮಾಡಲಿಕ್ಕೆ ತುಂಬ ಯೂಸ್ ಆಗುತ್ತೆ. ಮ್ಯಾಗ್ನೆಟಿಕ್ ಹೋಲ್ಡರ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋ ಒಂದು ಮೆಜರ್ಮೆಂಟ್ ಸ್ಕ್ರೀನ್ ಇದೆ. ಹಾಗೂ ಇನ್ನೊಂದು ಮ್ಯಾಗ್ನೆಟಿಕ್ ಕಾಯಿನ್ ಕೂಡ ಇದೆ. ಗಿಂಬಲ್ ಆಪರೇಟಿಂಗ್ ಬಟನ್ಗಳ ಬಗ್ಗೆ ನೋಡೋದಾದರೆ ಒಂದು ಜಾಯ್ಸ್ಟಿಕ್ ಇದೆ, ತುಂಬಾ ಸ್ಮೂತಾಗಿ ಆಪರೇಟ್ ಮಾಡ್ಬೋದು. ಹಾಗೆ ಅದರ ಪಕ್ಕದಲ್ಲಿ ರೆಕಾರ್ಡಿಂಗ್ ಆನ್ ಆಫ್ ಮಾಡುವಂಥ ಬಟನ್ ಇದೆ. ಕೆಳಗಡೆ ಒಂದು ಪವರ್ ಆನ್ ಹಾಗೂ ಆಫ್ ಮಾಡುವಂಥ ಬಟನ್ ಇದೆ. ಈ ಪವರ್ ಬಟನ್ನ ನೀವು ಒಂದು ಸಾರಿ ಪ್ರೆಸ್ ಮಾಡೋದ್ರಿಂದ ನಿಮ್ಮ ಗಿಂಬಲ್ ಬ್ಯಾಟ್ರಿಯ ಇಂಡಿಕೇಶನ್ ತೋರಿಸುತ್ತೆ. ಹಾಗೆ ನೀವು ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಗಿಂಬಲ್ ಆನ್ ಆಗೋ ಆಫ್ ಆಗುತ್ತೆ. ಗಿಂಬಲ್ನ ಲೆಫ್ಟ್ ಸೈಡಲ್ಲಿ ನೋಡೋದಾದರೆ ಒಂದು ಝೂಮ್ ಇನ್ ಝೂಮ್ ಔಟ್ ಮಾಡುವಂತಹ ಒಂದು ಡೆಡಿಕೇಟೆಡ್ ಬಟನ್ ಇದೆ. ಇನ್ನು ರೈಟ್ ಸೈಡಲ್ಲಿ ನೋಡೋದಾದರೆ ಒಂದು ಟೈಪ್ ಸಿ ಹಾಗೂ ಒಂದು USB ಪೋರ್ಟ್ ಸಹ ಇದೆ. ಬ್ಯಾಕ್ ಸೈಡಲ್ಲಿರುವಂತಹ ಈ ಬಟನ್ನಿಂದ ನೀವು ಗಿಂಬಲ್ನ ಲಾಕ್ ಹಾಗೂ ರಿಲೀಸ್ ಮಾಡಬಹುದು. ಡಬಲ್ ಪ್ರೆಸ್ ಮಾಡಿದ್ರೆ ನಿಮ್ಮ ಗಿಂಬಲ್ ಸೆಂಟರ್ ಪೊಸಿಷನ್ಗೆ ಬರುತ್ತೆ. 3 ಟೈಮ್ ಪ್ರೆಸ್ ಮಾಡೋದ್ರಿಂದ ನಿಮ್ಮ ಫೋನ್ ಕ್ಯಾಮ್ರಾದ ಬ್ಯಾಕ್ ಹಾಗೂ ಫ್ರಂಟ್ ಕ್ಯಾಮ್ರಾನ ಚೇಂಜ್ ಮಾಡ್ಕೋಬಹುದು. ಈ ಒಂದು ಸ್ಮಾಲ್ ಟ್ರೈಪಾಡಿಂದ ನೀವು ಟೈಮ್ ಲ್ಯಾಪ್ಸ್ ಶೂಟ್ ಮಾಡ್ಬೋದು. ಹಾಗೆ ನೀವು ವ್ಲಾಗ್ ಮಾಡೋಕ್ಕೆ ಕೂಡ ತುಂಬಾ ಯೂಸ್ ಆಗುತ್ತೆ. ಮತ್ತು ಇದು ಗಿಂಬಲ್ಗೆ ಅಟ್ಯಾಚ್ ಆಗೋದ್ರಿಂದ ಇದು ಗಿಂಬಲ್ ಎಕ್ಸ್ಟೆನ್ಷನ್ ಆಗಿ ಕೂಡ ಯೂಸ್ ಆಗುತ್ತೆ. ಈ ಗಿಂಬಲ್ನ ಮೈನ್ ಹೈಲೈಟ್ ಅಂದರೆ ಇದೆ ನೋಡಿ, ಈ ಮ್ಯಾಗ್ನೆಟಿಕ್ ಕ್ಲಿಪ್ನ ನಿಮ್ಮ ಫೋನ್ ಸೆಂಟರ್ ಇರೋ ಹಾಗೆ ಸೆಟ್ ಮಾಡಿದ್ರೆ ಆಯಿತು. ನಿಮಗೆ ಡೌಟ್ ಇದ್ದರೆ ಈ ಮೆಜರ್ಮೆಂಟ್ ಸ್ಕ್ರೀನ್ನ ನಿಮ್ಮ ಫೋನ್ನಲ್ಲಿ ಪ್ಲೇಸ್ ಮಾಡಿ ಸೆಂಟರ್ ಇದೆಯಾ ಅಂತ ಚೆಕ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಸಪ್ರೇಟ್ ಮ್ಯಾಗ್ನೆಟಿಕ್ ಕಾಯಿನ್ ಕೂಡ ಇದೆ. ಇದು ಓನ್ಲಿ 1 ಟೈಮ್ ಸ್ಟಿಕ್ ಮಾಡೋದು ಅಷ್ಟೇ. ನೋಡಿ ಎಷ್ಟು ಈಸಿಯಾಗಿ ಸ್ಟಿಕ್ ಆಗುತ್ತೆ ಅಲ್ವಾ, ಅಷ್ಟೇ, ತುಂಬಾ ಸುಲಭ. ಹಾಗೆ DJI ಮಿಮೋ ಅನ್ನೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಬ್ಲೂಟೂತ್ ಆನ್ ಮಾಡಿ ಡಿವೈಸ್ ಕನೆಕ್ಟ್ ಆಗುತ್ತೆ. ಈ ಗಿಂಬಲ್ ಯೂಸ್ ಮಾಡಿಕೊಂಡು ಯಾವೆಲ್ಲ ಮೋಡಲ್ಲಿ ಶೂಟ್ ಮಾಡ್ಬೋದು ಅಂತ ಔಟ್ಡೋರಲ್ಲಿ ಶೂಟ್ ಮಾಡಿರುವಂತಹ ಕೆಲವು ಸ್ಯಾಂಪಲ್ ವಿಡಿಯೋಗಳನ್ನ ನೋಡಿ. ಈ 3 ಡಾಟ್ಸ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಇಲ್ಲಿ ಡಿಫ್ರೆಂಟ್ ಗಿಂಬಲ್ ಮೋಡ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ಗಿಂಬಲ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಅಂದರೆ ಇದರ ಟ್ರ್ಯಾಕಿಂಗ್ ಕಂಟ್ರೋಲ್.
ಎಷ್ಟು ಸ್ಮೂತಾಗಿ ಅಕ್ಯುರೇಟಾಗಿ ಟ್ರ್ಯಾಕ್ ಮಾಡುತ್ತೆ. ಟಿಲ್ಟ್ ಲಾಕ್ ಮೋಡ್ ನೀವು ಸೆಲೆಕ್ಟ್ ಮಾಡಿದಾಗ ಕ್ಯಾಮ್ರಾ ಆಗ ಒಂದೇ ಪೊಸಿಷನ್ನಿಂದ ಮೂವ್ ಆಗುತ್ತೆ. FPV ಮೋಡ್ನಲ್ಲಿ ನೀವು ಹೇಗೆ ಬೇಕೋ ಹಾಗೆ ಗಿಂಬಲ್ನ ಮೂವ್ಮೆಂಟ್ ಮಾಡ್ಬೋದು. ನಿಮಗೆ ಒಂಚೂರು ಜರ್ಕ್ ಅಂತ ಅನ್ಸೋದಿಲ್ಲ, ತುಂಬಾ ಸ್ಮೂತಾಗಿ ಫುಟೇಜಸ್ ಬರುತ್ತೆ. ಈ ಸ್ಪಿನ್ ಶಾಟ್ ಮೋಡಲ್ಲಿ ನಿಮಗೆ ಗಿಂಬಲ್ 270 ಡಿಗ್ರಿ ರೊಟೇಟ್ ಆಗುತ್ತೆ. ಹಾಗೂ ನೀವು ಗಿಂಬಲ್ನ ಯೂಸ್ ಮಾಡದೇ ಇರೋಂಥ ಟೈಮಲ್ಲಿ ಆಫ್ ಮಾಡೋ ಬದಲು ಸ್ಟ್ಯಾಂಡ್ ಬೈ ಮೋಡ್ನ ಸೆಲೆಕ್ಟ್ ಮಾಡ್ಕೊಬೋದು. ಮತ್ತೆ ನೀವು ಬೇರೆ ಯಾವುದಾದ್ರೂ ಬಟನ್ ಒತ್ತಿದ ಮೇಲೆ ಮತ್ತೆ ಆ್ಯಕ್ಟಿವ್ ಆಗುತ್ತೆ. ಇದರ ಡಿಫ್ರೆಂಟ್ ಮೋಡ್ಗಳನ್ನು ನೋಡೋದಾದ್ರೆ ಟೈಮ್ ಲ್ಯಾಬ್ಸ್, ಹೈಪರ್ ಲ್ಯಾಬ್ಸ್, ಡೈನಾಮಿಕ್ ಝೂಮ್, ಪನೋರಮಾ ಶಾರ್ಟ್ಸ್ ಕೂಡ ಶೂಟ್ ಮಾಡ್ಬೋದು. ನೀವು ಮೊಬೈಲ್ನಲ್ಲಿ ಸಿನಿಮ್ಯಾಟಿಕ್ ಶಾರ್ಟ್ನ ಶೂಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಗಿಂಬಲ್ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಈ ರೀತಿಯ ಹೆಚ್ಚಿನ ವಿಡಿಯೋಗಳನ್ನ ನೋಡಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.